ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಟು ಸೌಮ್ಯಸ್ ಕುಕಿಂಗ್ ಚಾನಲ್. ನಾನಿವತ್ತು ಒಂದು ಒಳ್ಳೆ ಹೇರ್ ಆಯಿಲ್ನ ರೆಡಿ ಮಾಡ್ತಾ ಇದ್ದೀನಿ. ಹೇಗೆ ಮಾಡೋದು, ಮನೇಲಿ ತಯಾರಿಸ್ಕೊಳ್ಳೋದು ಹೇಗೆ ಅಂತ ನೋಡೋಣ ಬನ್ನಿ. ಇಲ್ಲಿ ಒಂದು ಅರ್ಧ ಲೀಟ್ರಷ್ಟು ಕೊಕೊನಟ್ ಆಯಿಲ್ನ ತೊಗೊಂಡಿದ್ದೀನಿ, ಪ್ಯೂರ್ ಕೊಕೊನಟ್ ಆಯಿಲು. ಹಾಗೆ ಇದಕ್ಕೆ ನಾನು ಸಣ್ಣದ ಈರುಳ್ಳಿ ಬರುತ್ತಲ್ಲ, ಅದನ್ನು ಚೆಚ್ಚಿ ಒಂದು ಬೌಲಷ್ಟು ರೆಡಿ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಬೆಟ್ಟದ ನೆಲ್ಲಿಕಾಯಿನೂ ಕೂಡ ಬೀಜ ಎಲ್ಲ ತೆಗೆದು ಅದನ್ನು ಕೂಡ ಸಣ್ಣದಾಗಿ ಕಟ್ ಮಾಡಿ ಚೆಚ್ಚಿ ಒಂದು ಬೌಲಷ್ಟು ಇಟ್ಕೊಂಡಿದ್ದೀನಿ. ಹಾಗೆ ಕರಿಬೇವಿನ ಸೊಪ್ಪು ಒಂದು ಬೌಲಷ್ಟು. ಇಲ್ಲಿ ಆಲೋವೆರಾ ಬರುತ್ತಲ್ಲ, ಒಂದು ದೊಡ್ಡ ಆಲೋವೆರಾ ಪೀಸ್ನ ಒಂದು ಮುಳ್ಳುಗಳೆಲ್ಲ ತೆಗೆದು ಸಿಪ್ಪೆ ಸಹಿತ ಸಣ್ಣ ಸಣ್ಣದಾಗಿ ಕಟ್ ಮಾಡಿ ಇಟ್ಕೊಂಡಿದ್ದೀನಿ. ಹಾಗೆ ಒಂದು 3/4 ಕಪ್ಪಷ್ಟು ಮೆಂತ್ಯ ತೊಗೊಂಡಿದ್ದೀನಿ. ಈಗ ನಾನು ಮಾಡೋ ವಿಧಾನ ಹೇಗೆ ಅಂತ ತೋರಿಸ್ತೀನಿ. ಫಸ್ಟು ಇಲ್ಲಿ ನಾನು ಆಯಿಲ್ ತೊಗೊಂಡಿದ್ನಲ್ಲ, ಅರ್ಧ ಲೀಟ್ರ್ ಕೊಕೊನಟ್ ಆಯಿಲ್ನ, ಅದನ್ನು ಸಂಪೂರ್ಣವಾಗಿ ಒಂದು ಪಾತ್ರೆಗೆ ಹಾಕೋತಾ ಇದ್ದೀನಿ. ಈ ಆಯಿಲು ಬಂದು ಅದು ಕಾಯಿ ಕೊಟ್ಟು ನಾವು ಬಿಡಿಸ್ಕೋತೀವಲ್ಲ, ಅದೇ ಆಯಿಲ್ ಇದು, ಯಾವುದೇ ಕಲಬೆರಕೆ ಆಯಿಲ್ ಅಲ್ಲ. ಅಂದರೆ ಈಗ ಅಂಗಡಿಗಳಲ್ಲಿ ಸಿಗುತ್ತಲ್ಲ, ಅದನ್ನು ನಾನು ತೊಗೊಂಬಂದಿಲ್ಲ, ಡೈರೆಕ್ಟು ಮಿಲ್ಲಲ್ಲೇ ಹೋಗಿ ತೊಗೊಂಬಂದಿರೋದು. ಸೊ ಈಗ ನಾನು ಸ್ಟವ್ ಹಚ್ಚಿ ಅದನ್ನು ಸ್ವಲ್ಪ ಬಿಸಿ ಆಗಬೇಕು, ಉಗುರು ಬೆಚ್ಚಗೆ ಹಾಕಬೇಕು, ಅಲ್ಲಿವರೆಗೂ ನಾನು ಅದನ್ನು ಬಿಸಿ ಮಾಡ್ಕೋತೀನಿ. ಆನಂತರ ನಾನು ಇಲ್ಲಿ ಏನೇನು ತೊಗೊಂಡಿದ್ದೆ ಇಂಗ್ರೀಡಿಯೆಂಟ್ಸ್ಗಳು ಅದನ್ನೆಲ್ಲ ಸೇರಿಸ್ಕೊಂಡು ಕುದಿಸ್ಕೋತೀನಿ. ಮೆಂತ್ಯ, ಈರುಳ್ಳಿ, ಆಲೋವೆರಾ, ಹಾಗೆ ಕರಿಬೇವು ಮತ್ತು ಬೆಟ್ಟದ ನೆಲ್ಲಿಕಾಯಿ. ಇದು ಸಣ್ಣ ಈರುಳ್ಳಿ ಬಳಸ್ತೀನಿ ಅಂತ ಹೇಳಿದ್ನಲ್ಲ, ಅದಂತೂ ತುಂಬಾ ಚೆನ್ನಾಗಿರುತ್ತೆ, ಹೇರ್ಗೆ ತುಂಬ ಶೈನಿ ಆಗುತ್ತೆ, ಹಾಗೆ ಹೇರು ಕೂಡ ತುಂಬ ಚೆನ್ನಾಗಿ ಗ್ರೋ ಆಗುತ್ತೆ. ಈ ಆಯಿಲ್ನ ನಾವು ವೀಕ್ಲಿ ಟ್ವೈಸು ಆರಾಮ್ಸೆ ಬಳಸ್ಬೋದು, ತುಂಬಾ ಚೆನ್ನಾಗಿರುತ್ತೆ. ಅಥವಾ ರೆಗ್ಯುಲರ್ ಬಳಸಿದ್ರೂ ತೊಂದರೆ ಇಲ್ಲ, ಹೇರು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ಈಗ ನೋಡಿ, ಇದನ್ನೆಲ್ಲ ಪದಾರ್ಥಗಳನ್ನೂ ಹಾಕಿ ನಾನು ಮೀಡಿಯಮ್ ಫ್ಲೇಮಲ್ಲಿ ಒಂದು 5 ನಿಮಿಷ ಚೆನ್ನಾಗಿ ಕುದಿಸ್ಕೋತೀನಿ. ಆನಂತರ ನಾನು ಇದನ್ನು ಆಫ್ ಮಾಡಿ ಓವರ್ ನೈಟ್ ಹಾಗೆ ಇಟ್ಬಿಡ್ತೀನಿ. ಇದಕ್ಕೆ ನಾನು ಆಲಿವ್ ಆಯಿಲ್ ಬರುತ್ತೆ ನೋಡಿ, ಆ ಆಲಿವ್ ಆಯಿಲ್ನ ಒಂದು 2 ಸ್ಪೂನಷ್ಟು ನಾನು ಇದಕ್ಕೆ ಸೇರಿಸ್ಕೋತೀನಿ. ಅಥವಾ ನೀವು ಬಾದಾಮ್ ಆಯಿಲ್ ಇದ್ದರೂ ಕೂಡ ನೀವು ಸೇರಿಸ್ಕೋಬೋದು, ಅದು ಕೂಡ ತುಂಬ ಚೆನ್ನಾಗಿ ಇದಾಗುತ್ತೆ. ಈಗ ನೋಡಿ, ಓವರ್ ನೈಟ್ ನಾನು ಹಾಗೆ ಮುಚ್ಚಿಟ್ಬಿಟ್ಟಿದ್ದೆ. ಇವಾಗ ಬೆಳಿಗ್ಗೆ ಆಗಿದೆ, ತೋರಿಸ್ತಾ ಇದ್ದೀನಿ ಕಲರ್ ಎಷ್ಟು ಚೆನ್ನಾಗಿ ಗ್ರೀನಿಶ್ ಆಗಿ ಬಂದಿದೆ ಅಂತ. ಇದನ್ನು ನಾವು ಒಂದು ಬಾಟ್ಲಿಗೆ ಸೋಸಿ ಇಟ್ಕೊಂಡ್ರೆ ನಾವು ವೀಕ್ಲಿ ಟ್ವೈಸು ಆರಾಮ್ಸೆ ಯೂಸ್ ಮಾಡ್ಬೋದು. ನೀವು ಯೂಸ್ ಮಾಡುವ ಮುಂಚೆ ಸ್ವಲ್ಪ ಬಿಸಿ ಮಾಡಿ ಆಯಿಲ್ನ ತಲೆಗೆ ಹಚ್ಕೊಂಡ್ರೆ ಹೇರು ತುಂಬಾ ಚೆನ್ನಾಗಿ ಗ್ರೋ ಆಗುತ್ತೆ. ನೋಡ್ತಾ ಇದ್ದೀರಲ್ಲ, ಇವತ್ತಿನ ವ್ಲಾಗು ಕಂಪ್ಲೀಟ್ ಆಗಿದೆ.